ವೆಲ್ಕಮ್ ಟು ಎಡು ಕರ್ನಾಟಕ. ಇಲ್ಲಿ ನಾಳೆ ಮಾರ್ಚ್ 24, 2025 ನಡೆಯುವಂತ SSLC ಮ್ಯಾಥ್ಸ್ ಕ್ವಶನ್ ಪೇಪರ್ ಅಂದ್ರೆ ನಾಳೆ ನಡೆಯುವಂತ ವಾರ್ಷಿಕ ಪರೀಕ್ಷೆಯ ಗಣಿತ ಪರೀಕ್ಷೆಯ ಕ್ವಶನ್ ಪೇಪರ್ ಏನಿದೆ ಇದು ಲೀಕ್ ಆಗಿದೆ. ಇದನ್ನ ಲೀಕ್ ಮಾಡಿದ್ದಾರೆ ಅಂತೇಳಿ ತುಂಬಾ ಜನ ನ್ಯೂಸ್ ಕೂಡ ಸ್ಪ್ರೆಡ್ ಆಗ್ತಾ ಇತ್ತು. ಅದಕ್ಕೋಸ್ಕರ ನಿನ್ನೆ ನೈಟ್ ನಿಮಗೆ ಒಂದು ಕಮ್ಯುನಿಟಿ ಪೋಸ್ಟ್ ಕೂಡ ಸೆಂಡ್ ಮಾಡಿದೆ. ಇದು ನಿಜಾನ ಸುಳ್ಳು ಅಂತೇಳಿ ತುಂಬಾ ಜನ ವಿದ್ಯಾರ್ಥಿಗಳು ವೋಟ್ ಕೂಡ ಮಾಡಿದಾರ. ಇದು ಸುಳ್ಳು, ಯಾವುದೇ ಕಾರಣಕ್ಕೂ ಅದು ಲೀಕ್ ಆಗಿಲ್ಲ, ಫೇಕ್ ಅಂತ ಕಮೆಂಟ್ ಕೂಡ ಮಾಡಿದಾರ. ಅದು ಫೇಕ್ ಆದ್ರೂ ಕೂಡ ಆಗಿರ್ಲಿ ಅಥವಾ ರಿಯಲ್ ಕೂಡ ಆಗಿರ್ಲಿ, ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು. ಈ ಒಂದು ಕ್ವಶನ್ ಪೇಪರ್ ರಿಯಲ್ ಟೈಮ್ ಮತ್ತೆ ಇಯರ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಎಲ್ಲಾನು ಕೂಡ ರಿಯಲ್ ಅನ್ಸುತ್ತೆ. ಇದು ಫೇಕ್ ಆದ್ರೂ ಆಗಿರ್ಲಿ ಅಥವಾ ರಿಯಲ್ ಆದ್ರೂ ಆಗಿರ್ಲಿ, ಒಂದ್ಸಲಿ ಅದನ್ನು ಕೂಡ ನೀವು ಸ್ಟಡಿ ಮಾಡ್ಕೊಂಡ್ಬಿಡಿ. ಅದು ನನ್ನ ಹತ್ರ PDF ಕೂಡ ಇಲ್ಲ. ಅದನ್ನ ಸ್ವಲ್ಪ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಅದನ್ನ ವಿಡಿಯೋ ಕೂಡ ಬಿಟ್ಟಿದ್ರು. ಅಲ್ಲಿಂದ ಕ್ವಶನ್ಸ್ ಗಳನ್ನ ನಿಮ್ಗೆ ನಾನೇ ಸ್ವತಃ ಅದನ್ನ ಬರೆದುಕೊಂಡು ಇಲ್ಲಿ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅದು ಅದೇ ರಿಯಲ್ ಅಂತೇಳಿ ಅದನ್ನ ಸ್ಟಡಿ ಮಾಡಕ್ ಹೋಗ್ಬೇಡಿ. ಜಸ್ಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದನ್ನು ಕೂಡ ಸ್ಟಡಿ ಮಾಡ್ಕೊಂಬಿಡಿ. ಒಂದು ಯಾವುದು ಮಾಡಲ್ ಕ್ವಶನ್ ಪೇಪರ್ ಸ್ಟಡಿ ಮಾಡ್ತಾ ಇದ್ರ ಅಂತ ಅನ್ಕೊಂಡು ಈ ಒಂದು ಕ್ವಶನ್ ಪೇಪರ್ ಕೂಡ ಸ್ಟಡಿ ಮಾಡಿ ಎಕ್ಸಾಮ್ಸ್ ಗಳಿಗೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಒಂದೊಂದಾಗಿ ಎಲ್ಲಾ ಕ್ವಶನ್ಸ್ ಗಳನ್ನ 1 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅದೇ ರೀತಿ ಕ್ವಶನ್ ಪೇಪರ್ ಇದೆ. ಇಲ್ಲಿ ಎಲ್ಲಾನು ಕೂಡ ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. 1 by 1 ಎಲ್ಲಾನು ಕೂಡ ನೋಟ್ ಮಾಡ್ಕೊಳ್ಳಿ. ಈ ಒಂದು ಎಲ್ಲಾ ಕ್ವಶನ್ಸ್ ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಮೊದಲು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಬರ್ತಾ ಹೋಗುತ್ತೆ. ಇಲ್ಲಿ ಮೊದಲ ಕ್ವಶನ್ ನೋಡಬಹುದು, ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯು ಆಪ್ಷನ್ A 1, ಆಪ್ಷನ್ B 2, ಆಪ್ಷನ್ C 3, ಆಪ್ಷನ್ D 4 ಈ ರೀತಿ ನಿಮಗೆ ಆಪ್ಷನ್ಸ್ ಗಳನ್ನ ಕೊಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳಿರ್ತಾರೆ. ಇಲ್ಲಿ ಎಲ್ಲಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ಆನ್ಸರ್ ಕೂಡ ಪ್ರಿಪೇರ್ ಮಾಡ್ಕೊಳ್ಳಿ. ಇದೇ ಒಂದು ರಿಯಲ್ ಕ್ವಶನ್ ಪೇಪರ್ ಅಂತೇಳಿ ಯಾವುದೇ ಕಾರಣಕ್ಕೂ ಸ್ಟಡಿ ಮಾಡಕ್ ಹೋಗ್ಬಿಡಿ. ಜಸ್ಟ್ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತೇಳಿ ಸ್ಟಡಿ ಮಾಡಿ. ಇದು ರಿಯಲ್ ಆಗಿಲ್ದ್ರೆ ಇದ್ರೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ಕ್ವಶನ್ಸ್ ಗಳನ್ನು ಕೂಡ ಇಲ್ಲಿ ನೀವು ನೋಟ್ಸ್ ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಎಕ್ಸಾಮ್ಸ್ ಗಳಲ್ಲಿ ನಿಮಗೆ ಕ್ವಶನ್ಸ್ ಗಳು ಬರ್ತಾ ಹೋಗುತ್ತೆ. ಪ್ರತಿಯೊಂದು ಕ್ವಶನ್ಸ್ ಗಳನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು. ಇದಾದ ನಂತರ ಇಲ್ಲಿ 1 ಅಂಕದ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. 9ನೇ ಕ್ವಶನ್, ಮೊದಲ ಪದ A ಹಾಗೂ ಸಾಮಾನ್ಯ ವ್ಯತ್ಯಾಸ D ಆಗಿರುವ ಸಮಾಂತರ ಶ್ರೇಣಿಯ Nನೇ ಪದವನ್ನ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ ಅಂತ ಕೇಳ್ತಾರೆ. ಎಲ್ಲರೂ ಕೂಡ ಫಾರ್ಮುಲಾಗಳನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. 2 ರಿಂದ 3 ಮಾರ್ಕ್ಸ್ ಬರೀ ಫಾರ್ಮುಲಾಗಳಲ್ಲೇ ಬರುತ್ತೆ. ಪ್ರತಿಯೊಬ್ಬರು ಕೂಡ ಎಲ್ಲಾ ಫಾರ್ಮುಲಾಗಳನ್ನು ಕೂಡ ನೆನ್ಪಲ್ಲಿಟ್ಕೊಳ್ಳಿ. ಇದಾದ್ಮೇಲೆ f of x is equal to 2x² minus 3x plus k ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧವು 3 ಆದರೆ k ಬೆಲೆಯನ್ನ ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ಎಲ್ಲಾ ಕ್ವಶನ್ಸ್ ಗಳು ಕೂಡ ಇದಾವೆ, 1 ಮಾರ್ಕ್ ಕ್ವಶನ್ಸ್ ಗಳು. ಇದನ್ನ ನೋಟ್ ಮಾಡ್ಕೊಳ್ಳಿ. ಈ ರೀತಿ ಟ್ರಿಗ್ನಾಮೆಟ್ರಿಯಲ್ಲಿ ಕೂಡ ನಿಮಗೆ ಕೇಳಿರ್ತಾರೆ, ಕೋಸೆಕ್ 90 ಡಿಗ್ರಿ ಮೈನಸ್ ಥೀಟಾ ಇಂಟು ಕಾಸ್ ಥೀಟಾದ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ನಿಮಗೆ ಫಾರ್ಮುಲಾಗಳು ಎಲ್ಲಾನು ಕೂಡ ನಿಮಗೆ ನೆನಪಲ್ಲಿದ್ರೆ ಎಲ್ಲಾನು ಕೂಡ ನೀವು ಅದನ್ನ ಸಾಲ್ವ್ ಮಾಡಬಹುದಾಗಿರುತ್ತೆ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಈ ರೀತಿ 17ನೇ ಪ್ರಶ್ನೆ, 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ತಾರೆ. ಇವತ್ತು ನಿಮಗೆ ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ ಯಾವ ಬೇಕಾದ ಕ್ವಶನ್ ಕೇಳಿದ್ರು ಕೂಡ ಇದನ್ನ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತೇಳಿ ನಿಮಗೆ ವಿಡಿಯೋ ಕೂಡ ಇವತ್ತು ನಿಮಗೆ ಸೆಂಡ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಸಿ ಇರುತ್ತೆ. 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ ಈ ಒಂದು ಕ್ವಶನ್ ನಿಮಗೆ ಕೇಳ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ 18ನೇ ಪ್ರಶ್ನೆ ನೋಡಬಹುದು, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ವರ್ಧಿಸುವ ವಿಧಾನದಿಂದ ಬಿಡಿಸಿ ಅಂತೇಳಿ. ಈ ರೀತಿ 2 ಸಮೀಕರಣಗಳನ್ನ ಕೊಟ್ಟಿರ್ತಾರೆ, ಇದನ್ನ ಬಿಡಿಸಬಹುದು. ತುಂಬಾ ಈಸಿ ಇರುತ್ತೆ. ಈ ರೀತಿ ನೋಡಬಹುದು. ಮತ್ತೆ ಸಮಾಂತರ ಶ್ರೇಣಿಗಳಲ್ಲಿ 2, 5, 8 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ತುಂಬಾನೇ ಈಸಿ ಕ್ವಶನ್ಸ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ಎಲ್ಲಾ ಕ್ವಶನ್ಸ್ ಗಳನ್ನು ಕೂಡ ನೋಟ್ಸ್ ಮಾಡ್ಕೊಳ್ಳಿ. ಎಲ್ಲಾ ಕ್ವಶನ್ಸ್ಗೂ ಕೂಡ ಆನ್ಸರ್ ನ ಪ್ರಿಪೇರ್ ಆಗಿ. ಇದೇ ಕ್ವಶನ್ಸ್ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ಸ್ಟಡಿ ಮಾಡಕ್ ಹೋಗ್ಬೇಡಿ. ಇದೇ ರಿಯಲ್ ಕ್ವಶನ್ ಪೇಪರ್ ಅಂತೇಳಿ ಏನು ಕೂಡ ಸ್ಟಡಿ ಮಾಡಕ್ ಹೋಗ್ಬೇಡಿ. ಇದು ರಿಯಲ್ ಅಂತ ಕನ್ಫರ್ಮ್ ಇಲ್ಲ, ಬಟ್ ಇದು ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಸ್ಟಡಿ ಮಾಡಿ. ಇಲ್ಲಿ ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ನೋಟ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಗಳು ಬರುತ್ತೆ. P of x is equal to x³ minus 3x² plus 3x minus 5 ಅನ್ನು g of x is equal to x² minus x plus 1 ಇದರಿಂದ ಭಾಗಿಸಿ ಭಾಗಲಬ್ಧ Q of x ಮತ್ತು ಶೇಷ R of x ಗಳನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಎಲ್ಲಾ ಕ್ವಶನ್ಸ್ ಗಳನ್ನು ಕೂಡ ಈಗಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾಳೆ ನಿಮಗೆ ಎಕ್ಸಾಮ್ಸ್ ಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಕ್ವಶನ್ ಏನಿದೆ ಇಲ್ಲಿ ನೋಡಬಹುದು. 27ನೇ ಕ್ವಶನ್, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಏನ್ ಕೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಇದು ಪಿಕ್ಸ್ ಬಂದೇ ಬರುತ್ತೆ. ಎಕ್ಸಾಮ್ಸ್ ಗಳಿಗೆ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಪಿಕ್ಸ್ ಈ ಒಂದು ಕ್ವಶನ್ ಬಂದೇ ಬರುತ್ತೆ, ಪ್ರಾಕ್ಟೀಸ್ ಮಾಡಿ. ಇದಾದ್ಮೇಲೆ ಇಲ್ಲಿ ನೋಡ್ತಾ ಇರಬಹುದು ಎಲ್ಲ 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ನೋಟ್ಸ್ ಮಾಡ್ಕೊಳ್ಳಿ. ಇಲ್ಲಿ ವರ್ಗಾಂತರ ಅಂದ್ರೆ ಇಲ್ಲಿ ಸರಾಸರಿ ಮತ್ತೆ ಮಧ್ಯಾಂಕ ಬಹುಲಕ ಕಂಡುಹಿಡಿಯಿರಿ ಅಂತ ಕೇಳಿರ್ತಾರೆ. ಸರಾಸರಿ ಅಥವಾ ಮಧ್ಯಾಂಕ ಅಥವಾ ಸರಾಸರಿ ಅಥವಾ ಬಹುಲಕ ಈ ರೀತಿ ಕಂಡುಹಿಡಿ ಅಂತ ಕೊಟ್ಟಿರ್ತಾರೆ. ಯಾವ್ದಾದ್ರು ಒಂದನ್ನು ನೀವು 2 ಆದ್ರೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಇದಾದ್ಮೇಲೆ ಇಲ್ಲಿ ನೋಡಬಹುದು
ಬಹುಲಕ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಪ್ರತಿಯೊಬ್ಬರು ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು. 3 ಮಾರ್ಕ್ಸ್ ನಿಮಗೆ ಇರುತ್ತೆ. ಈ ರೀತಿ ಡೈಗ್ರಾಮ್ಸ್ ಕೊಟ್ಟು ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಎಲ್ಲರೂ ಕೂಡ ಈ ಕ್ವಶನ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ 4 ಅಂಕದ ಪ್ರಶ್ನೆಗಳು ಕೂಡ ಈ ರೀತಿ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು, ಒಬ್ಬ ವ್ಯಕ್ತಿ ಸೋಮವಾರದಿಂದ ಶನಿವಾರದವರೆಗೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ. ಅವನ ಪ್ರತಿದಿನದ ಗಳಿಕೆಯು ಒಂದು ಸಮಾಂತರ ಶ್ರೇಣಿಯಲ್ಲಿದೆ. ಸೋಮವಾರದಿಂದ ಬುಧವಾರದವರೆಗಿನ ಒಟ್ಟು ಗಳಿಕೆಯು ರು 525 ಆಗಿದ್ದು, ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ ರು 100 ಹೆಚ್ಚು ಆಗಿದೆ. ಸೊ ಅವನ ಪ್ರತಿದಿನದ ಗಳಿಕೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಎಲ್ಲಾನು ಕೂಡ ಸೊ ಇಲ್ಲಿ ಸಮಾಂತರ ಶ್ರೇಣಿ ಆಗಿರ್ಬೋದು, ಮತ್ತೆ ಇಲ್ಲಿ ಸಂಭವನೀಯತೆ ಏನು ಚಾಪ್ಟರ್ ಇರುತ್ತೆ ಅದರಲ್ಲಿ ಈ ರೀತಿ 4 ಅಂಕದ ಪ್ರಶ್ನೆ ಮತ್ತೆ 3 ಅಂಕದ ಪ್ರಶ್ನೆಗಳು ಬರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಅದನ್ನು ವಾಚ್ ಮಾಡಿ. ಮತ್ತೆ ಇಲ್ಲಿ ಸಂಭವನೀಯತೆ ಚಾಪ್ಟರ್ ಇಂದ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ 3 ಮಾರ್ಕ್ಸ್ 4 ಮಾರ್ಕ್ಸ್ ಏನೇನು ಕ್ವಶನ್ ಬರುತ್ತೆ ಅಂತ ಆಲ್ರೆಡಿ ಆ ಒಂದೇ ಚಾಪ್ಟರ್ದು ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಅದನ್ನು ವಾಚ್ ಮಾಡಿ. ಸೊ ಇಲ್ಲಿ 4 ಅಂಕದು ಈ ರೀತಿ ನಿಮಗೆ ಸೊ ನಕ್ಷೆ ವಿಧಾನದಿಂದ ಬಿಡಿಸೋದಿರುತ್ತೆ. ಇದು ಕೂಡ ಫಿಕ್ಸ್ ಕ್ವಶನ್ ಇರುತ್ತೆ. ಇಷ್ಟು ಈಸಿ ಸಮೀಕರಣಗಳನ್ನು ಕೊಟ್ಟು ನಕ್ಷೆ ವಿಧಾನದಿಂದ ಬಿಡಿಸಿ ಅಂತ ಕೊಟ್ಟಿರ್ತಾರೆ. 2 ಸಮೀಕರಣಗಳನ್ನು ಬಿಡಿಸಿ ನೀವು ಅದನ್ನು ನಕ್ಷೆಯಲ್ಲಿ ಸೊ ಬಿಡಿಸ್ಬೋದು. ತುಂಬ ಈಸಿ ಇರುತ್ತೆ. 4 ಅಂಕೆ ನಿಮಗೆ ಬರುತ್ತೆ. ಸೊ ಇದಾದ್ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಕೂಡ ನೋಡ್ಕೋಬಹುದು. ಒಂದು ಸಿಲಿಂಡರ್ನ ಘನಫಲವು ಒಂದು ಶಂಕುವಿನ ಘನಫಲದ 5ರಷ್ಟಕ್ಕೆ ಸಮನಾಗಿದೆ. ಶಂಕುವಿನ ಪಾದದ ತ್ರಿಜ್ಯ ಮತ್ತು ಓರೆ ಎತ್ತರಗಳು ಕ್ರಮವಾಗಿ 7 ಸೆಂಟಿಮೀಟರ್ ಮತ್ತೆ 25 ಸೆಂಟಿಮೀಟರ್ ಆಗಿದೆ. ಸಿಲಿಂಡರ್ನ ವೃತ್ತ ಪಾದದ ತ್ರಿಜ್ಯವು 14 ಸೆಂಟಿಮೀಟರ್ ಆದರೆ ಆ ಸಿಲಿಂಡರ್ನ ಘನಫಲ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತೇಳಿ ಈ ರೀತಿ 5 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ ಬರುತ್ತೆ. ಸೊ ಎಲ್ಲಾ ಕ್ವಶನ್ಸ್ಗಳನ್ನು ಕೂಡ ಈಗಲೇ ಸ್ಟಡಿ ಮಾಡಿ ಮತ್ತೆ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇದು ನಿಮಗೆ ರಿಯಲ್ ಕ್ವಶನ್ ಪೇಪರ್ ಅಲ್ಲ ಅಂದ್ರೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇದೇ ರೀತಿ ಕ್ವಶನ್ಸ್ಗಳು ನಿಮಗೆ ಸೊ ಇದೇ ಮಾಡಲಲ್ಲಿ ಬರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಈ ಕ್ವಶನ್ಸ್ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಯಾವುದೇ ಕಾರಣಕ್ಕೂ ಇದೇ ಕ್ವಶನ್ ಬರುತ್ತೆ ಅಂತೇಳಿ ನೀವು ತಲೆಯಲ್ಲಿ ಇಟ್ಕೊಂಡು ಕುಂಡ್ರಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕ್ವಶನ್ಸ್ಗಳು ಬರುತ್ತೆ. ಬಟ್ ನಿಮಗೆ ಯಾವ ರೀತಿ ಅದನ್ನ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಥೀಮ್ ನೆನಪಿದ್ರೆ ಸೊ ಅಷ್ಟನ್ನ ಮಾತ್ರ ಸೊ ಯಾವ ಕ್ವಶನ್ಸ್ ಕೇಳಿದ್ರು ಕೂಡ ನೀವು ಆನ್ಸರ್ನ ಮಾಡ್ಬೋದು ಈಸಿಯಾಗಿ. ಸೊ ಇಲ್ಲಿ ಆಲ್ರೆಡಿ ಮತ್ತೆ 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 4 ಮಾರ್ಕ್ ಕ್ವಶನ್ಸ್ಗಳನ್ನು ಸೊ ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಯಾರೆಲ್ಲ ಇನ್ನೂ ಕೂಡ ಆ ವಿಡಿಯೋಗಳನ್ನು ನೋಡಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅದನ್ನು ಸೊ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೀವು ಕೂಡ ಪ್ರತಿಯೊಬ್ಬರು ವಾಚ್ ಮಾಡಿ. ಮತ್ತೆ ಈ ಒಂದು ಚಾನಲ್ಗೆ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ನಿಮಗೆ ಮುಂದೆ ಇದೇ ರೀತಿ ಎಕ್ಸಾಮ್ ಎಂಡ್ ಆಗುವವರೆಗೂ ಕೂಡ ಇದೇ ರೀತಿ ಬ್ಯಾಕ್ ಟು ಬ್ಯಾಕ್ ಎಲ್ಲ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು.